ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಹೊರಡೋಣ ಬಟ್ಟೆ ಸೆಲೆಕ್ಟ್ ಮಾಡಿಲ್ಲ ಅಲ್ಲಿ ಯಾರಿವನೋ 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 ಇವನ್ಯ ನಾಯಕನೋ ಜೊತೆಗಾರ ಎದೆ ಬಡಿತ ಯಾಕೋ ತಾಳ ತಪ್ಪಿದೆ ಎಂದು ಬಟ್ಟೆ ಚೇಂಜ್ ಮಾಡಲ ಮಾಡಿ I'm sorry. ಮದುವೆ ಬೇಡ ಅಂದಿದ್ದು ಫ್ಯಾಮಿಲಿಗೋಸ್ಕರ ಮದುವೆಗೆ ಒಪ್ಕೊಂಡಿದ್ದು ಫ್ಯಾಮಿಲಿಗೋಸ್ಕರ ಅನಿ ನಿನ್ನ ಸೆಲೆಕ್ಷನ್ ಸೂಪರ್ ಕಣೋ ಅಕ್ಕ ನೀನು ಸ್ವಲ್ಪ ಕೆಣ್ಣೆ ಓದಿಸ್ಕೊಂಡ್ರೆ ಕೆಣ್ಣೆ ಪಟ್ ಅಂತ ಹೊಡೆಯುತ್ತೆ ನಂಗೆ ಅಳು ಬರ್ತಿದೆ ಕಣೋ ಸ್ವಲ್ಪ ಸುಮ್ಮನೆ ಕೂತ್ಕೋತ್ಯಾ ತಮಾಷೆ ಮಾಡ್ಬೇಡ ನೀನು ಅಂತದೇನಾಯ್ತಕ್ಕ ನೋಡು ನಮ್ಮಮ್ಮ ಪದೇ ಪದೇ ನನ್ನನ್ನ ಎಳ್ಕೊಂಡು ಹೋಗ್ತಿರ್ತಾರೆ ಎಲ್ಲದಕ್ಕೂ ಮುಂದೆ ಹೀಗಿರಲ್ಲ ಅಂತ ಹೇಳ್ತಾನೆ ಇರ್ತಾರೆ ಏನು ಹಾಗಂದ್ರೆ ಏನು ಮುಂದೆ ಹೀಗಿರಲ್ಲ ಅಲ್ಲ ಕಣೋ ಮುಂಚಿಂದಾನು ನಾನ್ ತೆಕ್ಕೊಡೋ ಬಟ್ಟೆನೆ ತಾನೇ ಸಾಕೇತ್ ಹಾಕೊಳ್ಳೋದು ನಾನ್ ಸೆಲೆಕ್ಟ್ ಮಾಡೋ ಬಟ್ಟೆನೆ ತಾನೇ ಪರ್ಚೇಸ್ ಮಾಡೋದು ಹಿಂದೆ ಹೀಗಿತ್ತು ಮುಂದೆ ಹೀಗಿರಲ್ಲ ಅಂದ್ರೆ ಏನೋ ಅರ್ಥ ಏನೋ ಬದಲಾಗುತ್ತೆ ಏನ್ ಪ್ರಪಂಚ ಉಲ್ಟಾ ಆಗ್ಬಿಡುತ್ತೆ ಓಹೋ ಈ ವಿಷಯಕ್ಕ ತಾವ್ ಅಲ್ಲಿಂದ ಇಲ್ಲಿವರೆಗೂ ಓಡ್ ಬಂದಿದ್ದು ಕೋಳಿ ಮರಿ ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ್ ಒಂದೊಂದ್ಸಲಿ ಏನೋ ನಿನ್ಗೆ 60 ವರ್ಷ ಆಗಿದೆ ಅನ್ನೋ ಹಾಗೆ ಬುದ್ಧಿವಾದ ಹೇಳ್ತೀಯ ಒಂದೊಂದ್ಸಲಿ 6 ವರ್ಷದ ಮಗು ತರ ಆಡ್ತೀವಿ ನೀನ್ ಇರೋದೇ ಈಗೋ ಅಥವಾ ಬೇಕು ಅಂತ ಆಡ್ತೀಯೋ ನನಗಂತೂ ಕನ್ಫ್ಯೂಸ್ ಆಗ್ತದೆ ಏಯ್ ನೀನ್ ಬೈತಿದ್ಯೋ ಅಥವಾ ಹೊಗಳ್ತಿದ್ಯೋ ನಂಗೆ ಒಂದು ಅರ್ಥ ಆಗ್ತಿಲ್ಲ ಅದೇನಿದ್ರು ಡೈರೆಕ್ಟ್ ಆಗಿ ಹೇಳು ಹೇಳ್ತೀನಿ ಕೇಳು ಇಲ್ಲಿವರೆಗೂ ಯಾರು ಅಣ್ಣನ್ ಕೇರ್ ಮಾಡ್ತಾ ಇದ್ರು ನಾನೇ ಇನ್ಯಾರು ಹೌದು ತಾನೆ ಇವಾಗ ಅಣ್ಣಂಗೆ ಮದ್ವೆ ಆಗ್ತಿದೆ ಅಲ್ವಾ ಹೌದು ಹಾಗಾದ್ರೆ ಇನ್ ಮುಂದೆ ಅಣ್ಣನ ಯಾರು ಕೇರ್ ಮಾಡ್ಬೇಕು ನಾನೇ ಕೋತಿ ಇನ್ ಮುಂದೆ ಅಣ್ಣನ ಕೇರ್ ಮಾಡ್ಬೇಕಾಗಿರೋದು ಹಾಲಿ ಆತ ಅಣ್ಣನ್ಗೆ ಏನೇ ಬಟ್ಟೆ ಚೂಸ್ ಮಾಡೋದಿದ್ರು ಸೆಲೆಕ್ಟ್ ಮಾಡೋದಿದ್ರು ಅವ್ರೇನೆ ಹಾಗಿದ್ರೆ ಇನ್ ಮುಂದೆ ನನ್ ಸಾಕುಗೆ ನಾನು ಏನು ಪರ್ಚೇಸ್ ಮಾಡೋದಕ್ಕಾಗಲ್ವಾ ಮೀರಾ ಇನ್ ಮುಂದೆ ಅಣ್ಣಂಗೆ ನೀನು ಸಜೆಸ್ಟ್ ಮಾಡ್ಬೋದು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಯು ನೋ ವೆರಿ ವೆಲ್ ಮೀರಾ ನೀನ್ ಅಣ್ಣಂಗೆ ಏನೇ ಸಜೆಸ್ಟ್ ಮಾಡಿದ್ರು ಅವ್ನು ಯಾವತ್ತೂ ಇಲ್ಲ ಅಂದಿಲ್ಲ ಮದ್ವೆ ಆಗ್ಬಿಟ್ರೆ ಸಂಬಂಧಗಳು ಬೇರೆ ಬೇರೆ ಆಗ್ಬಿಡುತ್ತಾ ನೀ ಬೇರೆ ಆಯ್ತು ಅಂತ ಯಾರು ಹೇಳಿದ್ರು ಈಗ
ನೀನು ಹೇಳ್ತಿರೋದು ಹಾಗೇ ಇದೆ. ಸಜೆಸ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡೋದಕ್ಕಾಗಲ್ಲ ಅಂದ್ರೆ ಏನು ಅರ್ಥ? ನಾಳೆ ಅಹಲ್ಯ ಅವ್ರಿಗೆ ನನ್ನ ಸಜೆಷನ್ ಇಷ್ಟ ಆಗದೆ ಹೋದ್ರೆ? ಆಗ ಅನಿ ಅವ್ರು ಬಂದ್ರು ಅನ್ಸುತ್ತೆ. ಈ ಕೋಳಿ ಮರಿ ಅವ್ರು ರೆಡಿ ಆದ್ರು ಅನ್ಸುತ್ತೆ, ಕಳ್ಸ್ಕೊಟ್ ಬರೋಣ. ವಾವ್, ಸೂಪರ್ ಪೇರಣ ನಿಮ್ಮಿಬ್ಬರದು. ಹಲೋ ಮಿಸ್ಟರ್ ಸಾಕೇತ್ ಸರ್, ಇರೋದು ನಿಮ್ ಎಂಗೇಜ್ಮೆಂಟು, ಇಂಟರ್ವ್ಯೂ ಅಲ್ಲ. ಸರಿಯಾಗಿ ಕಾಣಲ್ಲ ಅಂತ ನಾನೇ ತೆಗೆದಿಟ್ಟಿದ್ದೆ. ಏ ಕೋಳಿ ಮರಿ, ಅದಕ್ಕೆ ಚಾಯ್ಸ್ ನೋಡು. ಅಣ್ಣ ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣ್ತಾ ಇದ್ದಾನೆ, ಕ್ಲಾಸಿ ಅನ್ನಿಸ್ತಾ ಇಲ್ವಾ? ಅಣ್ಣ ಅವಳ ಕೋಪ ಬಂದಿದೆ. ಸಾಕೇತನ ಬೆಳಗ್ಗೆ ಇದೇ ಡ್ರೆಸ್ ಹಾಕೋತೀನಿ ಅಂದಾಗ ಅವಳೇ ಬೇಡ ಅಂದಿದ್ದು. ನಂಗೆ ಅವಾಗ ಹಂಗ ಅನ್ಸ್ತು ಕಣೋ. ಈಗೇನಿಲ್ಲ, ಡ್ರೆಸ್ ತುಂಬಾ ಚೆನ್ನಾಗಿದೆ, ಇಬ್ರು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಆಹಾ, ಈಗಲಾದ್ರೂ ನಿನ್ ಬಾಯಲ್ಲಿ ಬಂತಲ್ಲ. ನೀನ್ ಯಾವಾಗ್ಲೂ ಆರಿಸೋದು ಜಾತ್ರೆ ಕಲರ್ಸೆ. ಅಣ್ಣಂಗೆ ಸಿಂಪಲ್ ಆಗಿ ಸೂಟ್ ಆಗೋ ಹಾಗೆ ಅದಕ್ಕೆ ಎಷ್ಟು ಚೆನ್ನಾಗಿ ಆರಿಸಿದಾರೆ ನೋಡಿ. ಐ ಆಮ್ ಇಂಪ್ರೆಸಿವ್. ಹೌದು, ನನ್ನ ಸೆಲೆಕ್ಷನ್ ಸರಿ ಇಲ್ವನೋ. ಸಾರಿ ಸಾಕು. ಹೇ ಕೋಳಿ ಮರಿ, ಬೇಜಾರು ಮಾಡ್ಕೊಬಿಡಕ್ಕೆ. ಆಕ್ಚುಲಿ ಮೀರಾ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಈ ಬಟ್ಟೆ ಬೋರಿಂಗೆ. ಎಂಗೇಜ್ಮೆಂಟ್ಗೆ ಯಾವ ಡ್ರೆಸ್ ಹಾಕೋಬೇಕಿತ್ತು ಅದನ್ನ ಇವತ್ತು ಸಾಕೇತ್ ಅವ್ರು ಹಾಕೊಂಡಿದ್ರು. ಬಟ್ ಈ ಡ್ರೆಸ್ ಹೊರಗಡೆ ಹೋಗೋದಕ್ಕೆ ಸರಿ. ಒಂದ್ ವೇಳೆ ಈ ಬಟ್ಟೆನ ಎಂಗೇಜ್ಮೆಂಟ್ ಹಾಕೊಂಡಿದ್ರೆ ಆಗ ಖಂಡಿತ ಮೀರಾ ಅವ್ರು ಹೇಳ್ದಾಗೆ ಬೋರಿಂಗ್ ಆಗಿರೋದು. ಅಲ್ವಾ ಅಲ್ವಾ? ವಾವ್, ಸೂಪರ್, ನೀವು ಸೂಪರ್. ನೋಡಿದ್ಯಾ, ಯಾವಾಗ್ಲೂ ನನ್ ಕಾಲ್ ಎಳಿಯೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತ್ಯಾ. ಈಗ ಅಹಲ್ಯ ಆಗ್ತದೆ ನನ್ ಪಾರ್ಟಿ. ಈಗೇನ್ ಮಾಡ್ತೀಯಾ? ಏನ್ ಮಾಡೋದಕ್ಕಾಗುತ್ತೆ? ಹೆಣ್ಮಕ್ಳೇ ಸ್ಟ್ರಾಂಗು ಅನ್ಬೇಕು, ಸುಮ್ಮನೆ ಇರ್ಬೇಕು. ಸರಿ ಸರಿ, ಹೊರಡಿ, ಟೈಮ್ ಆಯ್ತು, ಹೊರಡಿಪ್ಪ. ಬಾಯ್. ಯಜಮಾನ್ರೆ, ನಾವಿನ್ ಹೊರಡ್ತೀವಿ. ಇರ್ಬೇಕಾಗಿತ್ತಮ್ಮ. ನಾಳೆ ಬಟ್ಟೆ ತರೋದಕ್ಕೆ ಹೋಗ್ಬೇಕು, ಎಲ್ರೂ ರೆಡಿ ಇರಿ. ಸರ್, ನಾನಂತೂ ಬೆಳಗ್ಗೆನೆ ರೆಡಿ ಇರ್ತೀನಿ. ಮದುಮಗಳಿಗಿಂತ ತಂಗಿಗೆ ಅವಸರ ಜಾಸ್ತಿ ಇದೆ. ನಾವೇನ್ ಬರ್ತೀವಿ. ಅಂಕಲ್ ಅಂಕಲ್, ಬಾಯ್ 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 ಅಂಕಲ್, ಟೇಕ್ ಕೇರ್. ಆಂಟಿ ಬಾಯ್. ನಮ್ರತಾ ಬಾಯ್. ಬಾಯ್ ಮೀರಾ. ಮದುವೆ ಅಂತೆ ಮದುವೆ. ಲೈಫಲ್ಲಿ ಒಬ್ಳೆ ಬೋರ್ ಆಗಲ್ವೇನೆ? ಇರೋದೊಂದು ಲೈಫು, ಸುಮ್ಮನೆ ಎಂಜಾಯ್ ಮಾಡಬೇಕು. ಕಮಂಡಾಲೆ ರಜತ್, ಪ್ಲೀಸ್, ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಲೈಫ್ ಜೊತೆ ಆಟ ಆಡ್ಬೇಡ. ನೀನ್ ನನ್ನ ಮದ್ವೆ ಆಗ್ಲೇಬೇಕು. ನೀನ್ ನನ್ನ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ. ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ಯಾ. ಏನೇ ಏನೇ ಆವಾಗ್ಲೆಂತ ಮದುವೆ ಆಗು ಅಂತೇಳಿ ಜೀವ ತಿಂತ ಇದೆಯಾ? ನಿನ್ನನ್ನು ನಾನು ಮದುವೆ ಆಗದ? ನನ್ನ ಮದುವೆ ಆಗಕ್ಕೆ ಹುಡುಗಿರೋ ಕ್ಯೂ ನಿಂತಾರೆ ಕಣೆ. Stop it! Stop it! ಏಯ್ ನಗ್ತೀಯಾನೆ? ನನ್ನನ್ನು ನೋಡಿ ನಗ್ತೀಯಾನೆ ನೀನು? ನೀನ್ ನನಗೆ ಸಿಕ್ಕಿಲ್ಲ ಅಂತ ಅಣಗಿಸ್ತೀಯಾನೆ? ಏಯ್, ನಾನೇ ಯಾವಾಗ ನಗ್ದೆ? ಇಲ್ಲ ಇಲ್ಲ, ನಾನು ನಕ್ಕೆ ಇಲ್ಲ ರಜಿತ್. ನನ್ನನ್ನು ರಿಜೆಕ್ಟ್ ಮಾಡಿ ದೂರ ತಳ್ಳಿ ಇವಾಗ ಯಾವನೋ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ಯಾ? ನಾನಾ?
ನಾನು ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ರಜತ್? ನಾನು ನಿನ್ನನ್ನೇ ಮದ್ವೆ ಆಗೋದು. ಮುಚ್ಚೆ ಬಾಯ್. ನನಗ್ ಮೋಸ ಮಾಡಿ ಹೋದವಳನ್ನ ನಾನು ಸುಮ್ನೆ ಬಿಡಲ್ಲ. ಏಯ್ ಅಹಲ್ಯ ನನ್ ಕೈಗೆ ಸಿಕ್ಕೋ. ನಿನ್ನ ನಾನ್ ಸುಮ್ನೆ ಬಿಡಲ್ಲ ಕಣೆ. ಯಾರಿ ಅಹಲ್ಯ? ನಿನ್ ಮನ್ಸಲ್ಲಿ ನನ್ನನ್ ಬಿಟ್ಟು ಬೇರೆ ಹುಡುಗಿದಾಳ? ಲೇ, ನೀ ನನ್ಗೆ 100ನೇ ಅವಳ 200ನೇ ಅವಳ ಲೆಕ್ಕಕ್ಕೆ ಇಲ್ಲ. ಬೇರೆ ಯಾರೋ ಇದ್ದಾಳ ಅಂತ ಕೇಳ್ತೀಯಾ? ಹೋಗೆ ಲೇ. ಮೋಸ ನೀನ್ ನನ್ಗೆ ಮೋಸ ಮಾಡ್ತೀಯ? ಮುಚ್ಚೆ ಬಾಯ್. ಮೋಸ ಅಂತೆ ಮೋಸ. ನನ್ನ ಹತ್ರ ಹಣ ಇದ್ದಾಗ ಅಂಟ್ಕೊಂಡ್ ಬರ್ತೀರಾ? ಪಬ್ಬು ಮೋಜು ಮಸ್ತಿ ಅಂತ ಎಂಜಾಯ್ ಮಾಡ್ತೀರಾ? ನಾನ್ ನಿಮಗೆ ಖುಷಿ ಕೊಡ್ತೀನಿ, ನೀವು ನನಗೆ ಖುಷಿ ಕೊಡ್ತೀರಾ? ಅದು ಅಲ್ಲಿಗೆ ಇರಬೇಕು. ಅದು ಬಿಟ್ಟು ಕತ್ತಿಗೆ ತಾಳಿ ಕಟ್ಟು ಅದು ಇದು ಅಂತ ಬಂದ್ಯೋ ಚೆನ್ನಾಗಿರಲ್ಲ ನೋಡು. ನಾನ್ ನಿಜವಾಗ್ಲೂ ನಿನ್ನನ್ ಪ್ರೀತಿಸ್ದೆ, ಆದ್ರೆ ನೀನ್ ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಐ ಹೇಟ್ ಯು. ನನ್ನನ್ನೇ ಹೇಟ್ ಮಾಡ್ತೀಯ? ಬಿಡು ನನ್ನ. ನಿಂತ್ಕೊಳೆ. ನಾನಾಗ್ ತಳ್ಳಿದ್ಮೇಲೆ ನೀನ್ ಹೋಗ್ಬೇಕು. ಅಹಲ್ಯ ತರ ನೀನಾಗೆ ಬೆನ್ ತೋರ್ಸಿ ಹೋಗುವಾಗಿಲ್ಲ. ಬಿಡು ನನ್ನ. ಬಿಡಲ್ಲ ಕಣೆ. ನನಗ್ ಬೆನ್ ತೋರ್ಸೋದವ್ರನ್ನ ನಾನು ಯಾವತ್ತೂ ಬಿಡಲ್ಲ. ಯಾರೋ ನೀವು? ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಸರ್. ನಾನು ಯಾರು ಅಂತ ಗೊತ್ತಾ? ನೋ ಹಾಗೆಲ್ಲ ಏನು ಮಾಡಬೇಡಿ. ನಾನು ಈಗಲೇ ಬರ್ತೀನಿ. ಪ್ಲೀಸ್, ಪೊಲೀಸು ಕೇಸು ಅಂತೆಲ್ಲ ಬೇಡ. ನಿಮ್ದೆಲ್ಲ ಏನಿದೆಯೋ ಅದನ್ನ ನಾನು ಸೆಟಲ್ ಮಾಡ್ತೀನಿ. ನಾನು ಈಗಲೇ ಬರ್ತೀನಿ. ಐ ಹೇಟ್ ಯು ಅಂತ ಹೇಳ್ದೆ ಅಲ್ವಾ ನೀನು? ನನ್ನ ಬಿಟ್ಟು ಹೋದೆ ಅಲ್ಲ ನೀನು? ಏ ಅಲ್ಯ, ನಾನು ನಿನ್ ಬಿಡಲ್ಲ ಕಣೆ ನಿನ್ನ. ನನ್ ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊತಿದ್ಯಾ? ಏಯ್, ಎಂಗೇಜ್ಮೆಂಟ್ ಮಾಡ್ಕೊತಿದ್ಯಾ ನೀನು? ನೀನ್ ನನ್ನವಳು. ಮದ್ವೆ ಮನೆಗೆ ಬಂದು ನಿನ್ನೆ ತಕೊಂಡ್ ಬರ್ತೀನಿ. ನೀನ್ ನನಗೆ ಮಾಡಿದ ಅವಮಾನಕ್ಕೆ ನೀನ್ ನನ್ನ ಕಾಲ್ ಕೆಳಗೆ ಅಹಲ್ಯ! ಹೇ ಅಹಲ್ಯ! 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 ಹೇ ಅಹಲ್ಯ! ಅಹಲ್ಯ!